ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯ ನೂತನವಾಗಿ ನೇಮಕವಾಗಿರುವಂತಹ ಬೂತ್ ಲೆವೆಲ್ ಏಜೆಂಟ್ BLA 2 ಕಾರ್ಯಾಗಾರ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ಪಾರದರ್ಶಕ ಮತದಾನ ನಡೆಯುವಂತೆ ಎಚ್ಚರ ವಹಿಸಿ. ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಡಾಕ್ಟರ್ ಕೆ ಸುಧಾಕರ್. ಬಿಜೆಪಿಯ ಬೂತ್ ಲೆವೆಲ್ ಏಜೆಂಟ್ 2 ಕಾರ್ಯಾಗಾರ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯ ನೂತನವಾಗಿ ನೇಮಕವಾಗಿರುವಂತಹ ಬೂತ್ ಲೆವೆಲ್ ಏಜೆಂಟ್ BLA 2 ಕಾರ್ಯಾಗಾರವನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಂದೀಶ್ ರೆಡ್ಡಿ ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ವೇಳೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಬಿಜೆಪಿಯ ಬೂತ್ ಮಟ್ಟದ ಏಜೆಂಟ್ಗಳು ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆಗೆ ಸಂಪೂರ್ಣ ಸಹಕಾರ ನೀಡುವ ಮೂಲಕ ಅಕ್ರಮ ಮತದಾನ ತಡೆಗಟ್ಟಲು ಶ್ರಮಿಸಬೇಕು. ಮುಂದಿನ ಯಾವುದೇ ಚುನಾವಣೆಗಳಲ್ಲಿ ಪಾರದರ್ಶಕ ಮತದಾನ ನಡೆಯುವಂತೆ ಎಚ್ಚರವನ್ನು ವಹಿಸಬೇಕು ಅಂತ ಹೇಳಿ ಕರೆ ನೀಡಿದ್ರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಬೂತ್ ಲೆವೆಲ್ ಏಜೆಂಟ್ 2 ಕಾರ್ಯಾಗಾರದಲ್ಲಿ ಅವರು ಪಾಲ್ಗೊಂಡು ಹೊಸದಾಗಿ ನೇಮಕಗೊಂಡಂತಹ BLA 2 ಕಾರ್ಯಕರ್ತರಿಗೆ ಶುಭ ಕೋರಿದ್ರು. ನಂತರ ಮಾತನಾಡಿದ ಅವರು, ಬೂತ್ ಮಟ್ಟದ ಏಜೆಂಟ್ಗಳು ಪಕ್ಷದ ಆಧಾರ ಸ್ತಂಭವಾಗಿದ್ದು, ಮುಂಬರುವ ಚುನಾವಣೆಗಳಲ್ಲಿ ಮತಗಟ್ಟೆಯಲ್ಲಿ ಪಾರದರ್ಶಕ ಮತದಾನ ನಡೆಯುವಂತೆ ಎಚ್ಚರ ವಹಿಸಬೇಕು. ಕಳ್ಳ ಮತದಾನ ಮತ್ತು ಬೇರೆ ಊರಿನವರು ಬಂದು ಅಕ್ರಮವಾಗಿ ಮತದಾನ ಮಾಡುವುದನ್ನು ತಡೆಗಟ್ಟಬೇಕು. ಮತದಾರರನ್ನ ಮುಂಚಿತವಾಗಿಯೇ ಮತದಾನ ಕೇಂದ್ರಕ್ಕೆ ತರೋದು ಏಜೆಂಟ್ಗಳ ಮುಖ್ಯ ಪಾತ್ರ. ಜೊತೆಗೆ ಮುಂದಿನ ಚುನಾವಣೆಗಳ ಸಿದ್ಧತೆಯ ವೇಳೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಹಕಾರ ನೀಡಬೇಕಿದೆ. ಅದಕ್ಕಾಗಿ ಕಾರ್ಯಕರ್ತರು ಮತದಾರರ ಪಟ್ಟಿ ಪರಿಷ್ಕರಣೆಗೆ ಪ್ರಕ್ರಿಯೆ ಸಹಕಾರವನ್ನ ನೀಡಬೇಕು. ದೀರ್ಘಕಾಲದಿಂದ ದೇವನಹಳ್ಳಿ ಕ್ಷೇತ್ರದಿಂದ ಹೊರಗೆ ಬೆಂಗಳೂರು, ಮಂಗಳೂರು ಅಥವಾ ವಿದೇಶದಲ್ಲಿ ನೆಲೆಸಿರುವವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಲು ಚುನಾವಣಾಧಿಕಾರಿಗಳಿಗೆ ಮನವಿ ಮಾಡಬೇಕು. 10 ವರ್ಷದ ಹಿಂದೆ ಮೃತಪಟ್ಟವರ ಹೆಸರು ಕೂಡ ಮತದಾರರ ಪಟ್ಟಿಯಲ್ಲಿದ್ದು ಅಂತವರ ಹೆಸರು ತೆಗೆದುಹಾಕುವಂತೆ ಚುನಾವಣಾಧಿಕಾರಿಗಳಿಗೆ ಹೇಳಬೇಕಿದೆ ಅಂತ ಹೇಳಿ ತಿಳಿಸಿದ್ರು. ರಾಜಕೀಯ ಸವಾಲು. ಇದೇ ವೇಳೆ ಗ್ರಾಮ ಪಂಚಾಯಿತಿಯ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ದೇವನಹಳ್ಳಿ ಮತ್ತು ವಿಜಯಪುರ ಪುರಸಭೆ ಚುನಾವಣೆಗಳಿಗೆ ಪಕ್ಷದ ಸಿದ್ಧತೆ ಕುರಿತು ಚರ್ಚಿಸಲಾಯಿತು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತದ ವಿರೋಧಿ ಅಲೆ ಇದೆ. ಇಂತಹ ಸಮಯದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿರೋಧ ಪಕ್ಷದವರಾಗಿ ಸಮರ್ಥವಾಗಿ ಕೆಲಸ ಮಾಡಬೇಕಿದೆ. ಸ್ಥಳೀಯ ಮುಖಂಡರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಬೇಕು. ದೇವನಹಳ್ಳಿ ಕ್ಷೇತ್ರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಜನೆ ಹಾಗೂ ಆಡಳಿತದ ಲಾಭವನ್ನ ಮನದಟ್ಟು ಮಾಡಿಕೊಡಬೇಕಿದೆ. ಕಾರ್ಯಕರ್ತರು ಸ್ಥಳೀಯ ಸಮಸ್ಯೆಗಳನ್ನ ಹಿರಿಯ ಮುಖಂಡರ ಗಮನಕ್ಕೆ ತಂದು ಬಗೆಹರಿಸುವ ಮೂಲಕ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಮತ ನೀಡಲು ಇಚ್ಛಿಸುವವರನ್ನ ಪಕ್ಷಕ್ಕೆ ಸೇರಿಸುವ ಮೂಲಕ ಸಂಘಟನೆಯ ಬೆಳವಣಿಗೆಗೆ ಶ್ರಮಿಸಬೇಕು ಅಂತ ಹೇಳಿ ತಿಳಿಸಿದ್ರು. ಇದಲ್ಲದೆ ಜಿಲ್ಲಾ BLA 2 ಉಸ್ತುವಾರಿಯಾದಂತಹ ಸಚ್ಚಿದಾನಂದ ಮೂರ್ತಿ ಅವರು ಮಾತನಾಡಿ, BLA 2ಗೆ ನೇಮಕವಾಗಿರುವವರ ಕರ್ತವ್ಯಗಳು ಮತ್ತು ಮತದಾರರ ಪರಿಷ್ಕರಣೆ ವಿಚಾರವಾಗಿ ತಿಳಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ, ಮಾಜಿ ಶಾಸಕರಾದಂತಹ ಜಿ ಚಂದ್ರಣ್ಣ, ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ HM ರವಿಕುಮಾರ್, ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ, ಬಿಜೆಪಿ ತಾಲೂಕು ಕಾರ್ಯದರ್ಶಿ ಧರ್ಮಪುರ ಅನಿಲ್ ಕುಮಾರ್, ಮುಖಂಡರುಗಳಾದ ದೇಸು ನಾಗರಾಜ್, ಚೇತನ್ ಗೌಡ, ಕೇಶವ ಕುಂದಾಣ, ಹೋಬಳಿ ಯುವ ಮೋರ್ಚಾ ಅಧ್ಯಕ್ಷ ಅರುವನಹಳ್ಳಿ ಕೆ ವೆಂಕಟೇಗೌಡ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಬಿದಲಪುರ BT ಅನಿಲ್ ಕುಮಾರ್, ಸುಳ್ಳುಹಳ್ಳಿ ರಾಜಪ್ಪ, ಮುನೀಂದ್ರ ವಿಜಯಪುರ, ನವೀನ್ ರಾಯಸಂದ್ರ ಹಾಗೂ ಮಹಿಳಾ ಮೋರ್ಚಾ ಸದಸ್ಯರು ಸೇರಿದಂತೆ BLA 2 ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚುನಾವಣಾ ಆಯೋಗದ ಒಂದು ಪ್ರಕ್ರಿಯೆ ಇದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 15 ಬಾರಿ ವಿಶೇಷ ಮತ ಪರಿಷ್ಕರಣೆ, ಈ ವಿಶೇಷ ಮತ ಪರಿಷ್ಕರಣೆ ನಡೆದಿದೆ. ಈಗ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಕಾಲಘಟ್ಟದಲ್ಲಿ, ವಿಶೇಷ ಕಾಲಘಟ್ಟದಲ್ಲಿ ಈ ಒಂದು ಅಭಿಯಾನ ನಡೀತಾ ಇದೆ. ನಮ್ಮ ದೇಶದ ಈ ಚುನಾವಣಾ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಹಲವಾರು ಬಾರಿ ಹಲವು ರೀತಿಯ ಬದಲಾವಣೆಗಳನ್ನು ನಮ್ಮ ದೇಶ ಚುನಾವಣಾ ಆಯೋಗ ಮಾಡಿದೆ. 2024
25ನೇ ಸಾಲಿನಲ್ಲಿ ನಮ್ಮ ದೇಶದ ಚುನಾವಣಾ ಆಯೋಗ ಕೆಲವೊಂದಿಷ್ಟು ಮಹತ್ತರವಾಗಿರುವಂತಹ ಬದಲಾವಣೆಗಳನ್ನ ತರೋದ್ರ ಮುಖಾಂತರವಾಗಿ ಈ ಚುನಾವಣೆ, ಮತದಾನ ಪದ್ಧತಿ, ಚುನಾಯಿತ ಪ್ರತಿನಿಧಿಗಳ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಒಂದು ಸುಧಾರಣೆಯನ್ನು ತಗೊಂಡು ಬರುವಂತಹ ಒಂದು ಪ್ರಕ್ರಿಯೆ ವಿಶೇಷ ಮತದಾನ ಸಮಗ್ರ ಪರಿಷ್ಕರಣೆ. ಇದು ಕಳೆದ ವರ್ಷ ಮೊದಲನೇ ಬಾರಿಗೆ ಇದನ್ನ ಬಿಹಾರದಲ್ಲಿ ಪ್ರಯೋಗವನ್ನ ಚುನಾವಣಾ ಆಯೋಗ ಮಾಡಿತು. ಬಿಹಾರದ ಚುನಾವಣೆಗಿಂತ ಪೂರ್ವದಲ್ಲಿ ಇದನ್ನ ಪ್ರಯೋಗ ಮಾಡಿತು. ಅದರ ಪರಿಣಾಮವಾಗಿ ಯಾರು ನಮ್ಮ ದೇಶದ ಒಳಗಡೆ ಮೂಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದ ಪ್ರಜೆಗಳಾಗಿದ್ದಾರೋ, ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಮಾಡುವಂತ ಹಕ್ಕನ್ನು ಹೊಂದಿರುವಂತವರು ಈ ದೇಶದ ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಮ್ಮ ಸಂವಿಧಾನದಲ್ಲಿ ಇದೆ. ಆ ಸಂವಿಧಾನದ ಆಧಾರದ ಮೇಲೆ ಮಾಡೋದ್ರ ಮುಖಾಂತರವಾಗಿ ಯಾರು ಅರ್ಹರು ಈ ದೇಶದವರಿದ್ದಾರೋ ಅವರು ಮತಪಟ್ಟಿಯಲ್ಲಿ ಉಳಿಬೇಕು, ಮತಪಟ್ಟಿಯಿಂದ ಹೊರಗಡೆ ಬರಬೇಕು. ಅಷ್ಟೇ ಈ ಮತ ಪರಿಷ್ಕರಣೆ ಉದ್ದೇಶ. ಭಾರತೀಯ ಅರ್ಹರು ಮತದಾನ ಪಟ್ಟಿಯಲ್ಲಿ ಉಳಿಬೇಕು, ಅನರ್ಹರನ್ನ ಮತದಾನ ಪಟ್ಟಿಯಿಂದ ತೆಗಿಬೇಕು ಅನ್ನುವಂಥದ್ದು. ಈ ಸೂತ್ರವನ್ನ ಇಟ್ಕೊಂಡು ಬಿಹಾರದಲ್ಲಿ ಮತ ಪರಿಷ್ಕರಣೆ ಮಾಡಿರುವಂತಹ 3 ತಿಂಗಳ ಕಾಲ ನಡೆದಿರುವಂತಹ ಈ ಮತ ಪರಿಷ್ಕರಣೆಯಲ್ಲಿ 64 ಲಕ್ಷ ಕೋಟಿ ಮತದಾರರನ್ನ ಮತಪಟ್ಟಿಯಿಂದ ಹೊರಗಡೆ ತೆಗೆಯುವಂತ ಕೆಲಸ ಚುನಾವಣಾ ಆಯೋಗ ಮತ್ತು ಬಿಹಾರದಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ BLA 2ಗಳು ಸೇರ್ಕೊಂಡು ವಿದೇಶದಿಂದ ಅಂದ್ರೆ ಬಾಂಗ್ಲಾದೇಶದಿಂದ ಬಂದು ಈ ದೇಶದ ಎಲ್ಲ ವ್ಯವಸ್ಥೆಗಳನ್ನ ಉಪಯೋಗ ಮಾಡಿಕೊಂಡು ಈ ದೇಶದ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಂಡು ಆಧಾರ್ ಕಾರ್ಡ್ ನಿರ್ಮಾಣ ಮಾಡಿಕೊಂಡು ನಮ್ಮ ದೇಶದಲ್ಲಿ ಮತದಾನ ಮಾಡುವಂತ ಹಕ್ಕನ್ನು ಪಡೆದಿರುವಂತ 64 ಲಕ್ಷ ಮತದಾರರನ್ನ ಮತಪಟ್ಟಿಯಿಂದ ತೆಗೆಯುವಂತಹ ಒಂದು ದೊಡ್ಡ ಕೆಲಸವನ್ನ ಚುನಾವಣಾ ಆಯೋಗ ಮತ್ತು ಅಲ್ಲಿಯ BLA 2 ಕಾರ್ಯಕರ್ತರು ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಸೊ ಅದರ ಪರಿಣಾಮ 12 ರಾಜ್ಯಕ್ಕೆ ಇದು ವ್ಯಾಪಿಸ್ತು. ಈಗ ಪ್ರಸ್ತುತವಾಗಿ 12 ರಾಜ್ಯಗಳಲ್ಲಿ ಈ ಒಂದು ಮತ ಪರಿಷ್ಕರಣೆ ಚಾಲ್ತಿಯಲ್ಲಿದೆ. ಈಗ ನಿನ್ನೆ ಬಂದಿರುವಂತಹ ವರದಿಯ ಪ್ರಕಾರ ನಿನ್ನೆ ಅಕ್ರಮವಾಗಿ ಬಂದಿರುವಂತವ್ರ ಸಂಖ್ಯೆ ಎಷ್ಟು ಅಂತಂದ್ರೆ 6,50,00,000 ಮತದಾರರು, ಕೋಟಿ ಮತದಾರರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಬಂದಿರುವಂತ ವರದಿ. ಎಷ್ಟು? 6,5 ಕೋಟಿ. ಈ ದೇಶದಲ್ಲಿ ಈ ಒಂದು ರಾಜ್ಯದ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಇದನ್ನ ಎಲ್ಲಾ ವಿಧಾನಸಭಾ ಕ್ಷೇತ್ರದ BLA 2ಗಳ ಮುಖಾಂತರವಾಗಿ ಇದನ್ನ ಅನುಷ್ಠಾನ ಮಾಡುವಂತಹ ಒಂದು ಕೆಲಸವನ್ನ ಇವತ್ತು ಭಾರತೀಯ ನಂದೀಶ್ ರೆಡ್ಡಿ ಅವರು ಹೇಳಿದಾಗೆ ನಮ್ಮ ಒಟ್ಟು ಮಹಾಶಕ್ತಿ ಕೇಂದ್ರಗಳಲ್ಲಿ, ನಮ್ಮ ಮಹಾಶಕ್ತಿ ಕೇಂದ್ರದ ಒಳಗಡೆ ಬರುವಂತಹ ಎಲ್ಲಾ ಬೂತ್ಗಳಲ್ಲಿ ನಾನು ಆ ಬೂತಿನ ಮುಖ್ಯಸ್ಥನಾಗಿರ್ತೇನೆ. ನನ್ನ ಬೂತ್ ನಲ್ಲಿ ಇರ್ತಕ್ಕಂಥ 1200, 1300 ಏನು ಮತದಾರರಿದ್ದಾರೋ ಈ ಮತದಾರರನ್ನ ಗುರುತಿಸಿ ಯಾರು ಅರ್ಹರಿದ್ದಾರೋ ಅವರು ಆ ಮತದಾನ ಪಟ್ಟಿಯಲ್ಲಿ ಮುಂದುವರಿತಾರೋ, ಯಾರು ಅನರ್ಹರಿದ್ದಾರೋ ಅವರು ಆ ಪಟ್ಟಿಯಿಂದ ಹೊರಗೆ ತೆಗೆಯುವಂತಹ ಕೆಲಸವನ್ನ ನಾವು ಇಲ್ಲಿ ಕುಳಿತಿರುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ನಾನು 5 ಸೂತ್ರವನ್ನ ಹೇಳ್ತೇನೆ, ಒಟ್ಟು SIR ಹೇಗೆ ನಡೆಯುತ್ತೆ ಅನ್ನುವಂಥದ್ದು. 5 ಸೂತ್ರದವನ್ನ ನಾವು ಅದನ್ನ ನೋಟ್ ಮಾಡಿಕೊಂಡ್ರೆ ನಾವು ಪ್ರತಿ ಬೂತ್ಗಳಿಗೆ ಹೋದಾಗ ನಾನು BLA 2 ಆಗಿರುವಂತವನು, ನನ್ನ ಜವಾಬ್ದಾರಿ ಏನು, BLA 1 ಆಗಿರುವಂತವ್ರ ಜವಾಬ್ದಾರಿ ಏನು. ಸೊ ಈ ರೀತಿಯ ನಮ್ಮ ಹೊಣೆಗಾರಿಕೆಯನ್ನ, ನಮ್ಮ ಜವಾಬ್ದಾರಿಯನ್ನ ನಾವು ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.